ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ದಾಳಿಯಾದ ಮೇಲೆ ಭಾರತದ ದಿಟ್ಟ ಕ್ರಮದಿಂದ ಪಾಕಿಸ್ತಾನ ತಬ್ಬಿಬ್ಬಾಗಿದೆ. ಸೇನಾ ಮುಖ್ಯಸ್ಥರ ಕುಟುಂಬ ವಿದೇಶಕ್ಕೆ ಪಲಾಯನ ಮಾಡಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾರತದ ದಿಟ್ಟ ಕ್ರಮದಿಂದ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಇನ್ನು ಭಾರತದಲ್ಲಿ ಇದ್ದಂತಹ ಜನರಲ್ ಆಸಿಮ್ ಮುನೀರ್ ಕುಟುಂಬ ವಿದೇಶಕ್ಕೆ ಪರಾರಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ತಮ್ಮ ಕುಟುಂಬಗಳನ್ನು ವಿದೇಶಕ್ಕೆ ಕಳಿಸಿದ್ದಾರೆ ಸೇನಾ ಆಫೀಸರ್ಸ್ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತದೆ. ಖಾಸಗಿ ವಿಮಾನಗಳ ಮೂಲಕ ಬ್ರಿಟನ್ ನ್ಯೂ ಜರ್ಸಿಗೆ ಈ ಕುಟುಂಬ ಪರಾರಿಯಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜಕಾರಣಿಗಳ ಕುಟುಂಬವೂ ಕೂಡ ಪರಾರಿಯಾಗುವ ಅನುಮಾನ ವ್ಯಕ್ತವಾಗ್ತಾ ಇದೆ. ನೋಡಿ, ನೀವು ಕೂಡ ಗಮನಿಸಬೇಕಾದ ಸಂಗತಿ, ಯಾಕಂತಂದ್ರೆ 27ಕ್ಕೂ ಹೆಚ್ಚು ಮಂದಿಯನ್ನ ರಕ್ತ ಪಿಪಾಸುಗಳು ಬಲಿ ಪಡೆದಿದ್ರು. ಅದು ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆ, ಅವರ ಒಂದು ಕುಮ್ಮಕ್ಕಿನಿಂದಲೇ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದ್ರು ಅಂತ. ಆದರೆ ಈಗ ಭಾರತದ ದಿಟ್ಟ ಕ್ರಮದಿಂದ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಸೇನಾ ಮುಖ್ಯಸ್ಥರ ಕುಟುಂಬ ವಿದೇಶಕ್ಕೆ ಪರಾರಿಯಾಗಿದೆ ಅನ್ನೊಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಜನರಲ್ ಆಸಿಮ್ ಮುನೀರ್ ಕುಟುಂಬ ವಿದೇಶಕ್ಕೆ ಪರಾರಿಯಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ತಮ್ಮ ಕುಟುಂಬಗಳನ್ನು ವಿದೇಶಕ್ಕೆ ಕಳುಹಿಸಿದಾರಂತೆ ಸೇನಾ ಆಫೀಸರ್ಸ್. ಬ್ರಿಟನ್ ಮತ್ತು ನ್ಯೂ ಜರ್ಸಿಗೆ ಈ ಪರಾರಿಯಾಗಿದ್ದಾರಂತೆ. ರಾಜಕಾರಣಿಗಳ ಕುಟುಂಬಗಳೂ ಕೂಡ ಪರಾರಿಯಾಗುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ನೋಡಿ, ಈ ರೀತಿಯಾಗಿ ಬಿಸಿ ಮುಟ್ಟಿಸಿದಾಗಲೇ, ವಾರ್ನಿಂಗ್ ಕೊಟ್ಟಾಗಲೇ ಪಾಪಿ ಪಾಕಿಸ್ತಾನದಲ್ಲಿ ಇರುವಂತಹ ಈ ಉಗ್ರಗಾಮಿಗಳನ್ನು ಪೋಷಿಸುವಂತಹ ರಾಕ್ಷಸರೇನಿದ್ದಾರೆ ಅವರು ಎಚ್ಚೆತ್ತುಕೊಳ್ಳುವಂಥದ್ದು. ತಮ್ಮ ಬುಡಕ ಬೆಂಕಿ ಬಿದ್ದಾಗಲೇ ಮಾತ್ರ ಇಂಥವ್ರಿಗೆ ಗೊತ್ತಾಗೋದು. ಈಗ ಯಾವಾಗ ಭಾರತದಿಂದ ಕೆಲವೊಂದು ಕ್ರಮಗಳಾಗುವಂತಹ ಸಂದೇಶ ರವಾನೆ ಆಯಿತೋ, ಈ ಸಂದರ್ಭದಲ್ಲಿ ತಮ್ಮವರನ್ನು ಉಳಿಸ್ಕೊಳ್ಬೇಕಲ್ಲ, ಜೀವಗಳನ್ನು ಉಳಿಸ್ಕೊಳ್ಬೇಕಲ್ಲ, ಕುಟುಂಬವನ್ನು ಬಚಾವ್ ಮಾಡ್ಕೋಬೇಕಲ್ಲ. ಹೀಗಾಗಿ ಬೇರೆ ಬೇರೆ ದೇಶಗಳಿಗೆ ಕಳುಹಿಸುವಂಥದ್ದು ತಮ್ಮ ಕುಟುಂಬಗಳನ್ನು. ಸೇಫ್ ಆಗಿರಿ ನೀವಲ್ಲಿ ಅಂತ. ಸೇನಾ ಮುಖ್ಯಸ್ಥರ ಕುಟುಂಬ ವಿದೇಶಕ್ಕೆ ಪರಾರಿಯಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಪೇರಿ ಕೀಳ್ತಾರೋ ಗೊತ್ತಿಲ್ಲ ಪಾಕಿಸ್ತಾನದವರು. ಆದರೆ ಭಾರತ ಮಾತ್ರ ಬಿಸಿ ಮುಟ್ಟಿಸೋದಂತೂ ಪಕ್ಕ.